ಎಲ್ರಿಗೂ ನಮಸ್ಕಾರ. ಮಳೆ 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 ಒಟ್ಟಿನಲ್ಲಿ ತುಂಬ ಜನ ಕೇಳ್ತಿರುವಂಥ ಟಾಪಿಕ್ ಅಂದರೆ ಇದೆ. ಸರ್ ಮಳೆ ಬಂದಿಲ್ಲ, ಮಳೆ ಇಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಾಯಿದೆ, ಈ ರೀತಿ ಪ್ರಾಬ್ಲಮ್ ಆದರೆ ಹೇಗೆ, ಮಳೆ ಈ ಲೆವೆಲಿಗೆ ಪ್ರಾಬ್ಲಮ್ ಆದರೆ ಹೇಗೆ ಅನ್ನುವಂಥ ತುಂಬ ಜನ ಕೇಳ್ತಾ ಇರುವಂಥದ್ದು. ಹಾಗಾದರೆ ಮಳೆ ಯಾಕೆ ಬರ್ತಾ ಇಲ್ಲ, ಮಳೆಯಿಂದ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದಾದರೂ ಏನು, ಈ ವರ್ಷ ಈ ರೀತಿ ಬರಗಾಲ ಅನ್ನುವಂಥದ್ದು ಜಾಸ್ತಿ ಬಂದುಬಿಟ್ಟಿದೆ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ ಮಳೆ ಕಮ್ಮಿ ಆಗ್ತಾ ಇದೆ, ಏನು ಕಾರಣ, ಏನು ಪ್ರಾಬ್ಲಮ್ ಇಲ್ಲಿ ಆಗ್ತಾ ಇರುವಂಥ ಪ್ರಾಬ್ಲಮ್ ಆದರೂ ಏನು, ಮಳೆಯಿಂದ ಆಗ್ತಾ ಇರುವಂಥ ಪ್ರಾಬ್ಲಮ್ ಆದರೂ ಏನು, ಅದನ್ನು ನಾನು ಎಲ್ಲದನ್ನೂ ಕೂಡ ಹೇಳ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆ್ಯಂಡ್ ಯಾವ್ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ ಅದನ್ನು ಕೂಡ ನಾನು ಹೇಳ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಎಂಡ್ ತನಕ ನೋಡಿ. ಆ್ಯಂಡ್ ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ನಾವು ಹೇಳಿದ ತಕ್ಷಣ ಮಳೆ ಬಂದುಬಿಡುತ್ತೆ ಅಥವಾ ಮಳೆ ಆಲ್ರೆಡಿ ಬಂದಾಗಿದೆ ಅಂತಲ್ಲ. ಅಂದರೆ ನಿಮಗೆ ಒಂದಿಷ್ಟು ಜಿಲ್ಲೆಗಳಿಗೆ ಮಳೆ ಸರ್ಕಾರ ಹವಾಮಾನ ಇಲಾಖೆ ಏನೋ ಅಪ್ಡೇಟನ್ನು ಕೊಟ್ಟಿರುತ್ತೆ. ಅಂದರೆ ಸರ್ಕಾರದಿಂದಲೇ ಬಂದಿರುತ್ತೆ. ಆ ಅಪ್ಡೇಟ್ಗಳನ್ನು ನಾನು ಹೇಳ್ತೀನಿ ಅಷ್ಟೇ. ಬನ್ನಿ ಶುರು ಮಾಡಿ ಮತ್ತೊಂದು ವಿಡಿಯೋನ. ಅದಕ್ಕೂ ಮುಂಚೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಸರ್ಕಾರ ಏನು ಒಂದಿಷ್ಟು ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಈ ಜಿಲ್ಲೆಗಳಿಗೆ ಬಂದುಬಿಡುತ್ತೆ, ಮಳೆ 100% ಬಂದುಬಿಡುತ್ತೆ ಅಂತ ಹೇಳುತ್ತೆ. ಹೇಗೆ? ಹವಾಮಾನ ಇಲಾಖೆ ಮುಖಾಂತರ ರಿಸರ್ಚನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಮೇಯ್ನಾಗಿ ನೀವು ಹವಾಮಾನ ಇಲಾಖೆಯಲ್ಲಿ ಅಂದರೆ ಎನ್ವೈರಾನ್ಮೆಂಟಲ್ಲಿ ಏನು ಚೇಂಜಸ್ ಆಗ್ತಾಯಿದೆ, ಮತ್ತು ಈಗ ಜಿಲ್ಲೆಗಳು ಗೊತ್ತಾಗುತ್ತೆ ನಿಮಗೆ ಪಟ್ಟಂತ. ಅಂದರೆ ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಬರಲ್ಲ, ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಈ ರೀತಿಯ ಒಂದು ಬೇಸಿಕ್ಕನ್ನು ಕಂಡು ಹಿಡಿತಾರೆ. ಹಾಗಾಗಿ ಯಾರೂ ಕೂಡ ನಮಗೆಲ್ಲ ಬರುತ್ತೆ ಸರ್ ಅನ್ನುವಂಥದ್ದಲ್ಲ. ಹಾಗಾಗಿ 100% ಬಂದೇ ಬರುತ್ತೆ ಮಳೆ. ಅವ್ರಿಗೆ ಬರಲ್ಲ, ಇವ್ರಿಗೆ ಆಗಲ್ಲ, ಹಾಗಲ್ಲ, ಮಳೆ ಎಲ್ರಿಗೂ ಬರುತ್ತೆ. ಆದರೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದು ನಾವು ಥಿಂಕ್ ಮಾಡಬೇಕಾಗ್ತದೆ. ಈಗ ನಮಗೆ ಮಳೆ ಬರ್ತಾ ಇಲ್ಲ, ನಾವು ಏನು ಮಾಡಬೇಕು? ಮಳೆ ನೀರು ಕೊಯ್ಲನ್ನು ಮಾಡುವಂಥ ತುಂಬ ಮುಖ್ಯ. ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ. ಈಗ ಈಗಿನ ಕಾಲದಲ್ಲಿ ಏನಂತಂದರೆ ಯಾರ ಹತ್ರನೂ ಟೈಮ್ ಇಲ್ಲ. ಯಾಕಂತಂದರೆ ಎಲ್ಲರೂ ಕೂಡ ಕೆಲಸ ಅಂತ ಇರ್ತಾರೆ. ಆ ರೀತಿ ಇರುವಾಗ ಇಲ್ಲಿ ನಾನು ಅದೇ ಹೇಳುವಂಥದ್ದು, ಏನೂ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಮಳೆಯೆಲ್ಲ ಈ ಲೆವೆಲಿಗೆ ಕಮ್ಮಿ ಆಗ್ತಾ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಈಗ ಒಂದು ಮರ ಗಿಡಗಳನ್ನು ಕಡಿತಿರೋದ್ರಿಂದ ಎನ್ವೈರನ್ಮೆಂಟಿಗೆ ಏನಂತಂದರೆ ನಿಮ್ಗೆ ಏನಾಗ್ತಾಯಿದೆ ಅಂತಂದರೆ, ಮರ ಗಿಡಗಳನ್ನ ಕಡಿತಾ ಇದ್ದಾರೆ, ಕಡಿದು ಉಷ್ಣಾಂಶ ಅನ್ನುವಂಥದ್ದು ಹೈ ಟೆಂಪ್ರೇಚರ್ ಆಗ್ತಾಯಿದೆ, ಅಂದರೆ ಜಾಸ್ತಿ ಆಗ್ತಾಯಿದೆ, ಉಷ್ಣಾಂಶ ಜಾಸ್ತಿ ಆಗುವಾಗ ನಿಮಗೆ ಇಲ್ಲಿ ಪ್ರಾಬ್ಲಮ್ ಏನಿಲ್ಲ. ನಿಮಗೆ ಉಷ್ಣಾಂಶ ಜಾಸ್ತಿ ಆಗುತ್ತೆ, ನಿಮಗೆ ಮಳೆ ಕಮ್ಮಿ ಬರುತ್ತೆ. ಮಳೆ ಕಮ್ಮಿ ಬಂದಾಗ ನಿಮ್ಗೆ ಗೊತ್ತಿದೆ ಏನೇನು ಆಗುತ್ತೆ, ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಹಾಗಾಗಿ ಆ ಒಂದು ಪ್ರಾಬ್ಲಮ್ಸನ್ನು ನಾವು ಮಾಡದೇ ಇದ್ದರೆ ಒಳ್ಳೆಯದು. ಇಲ್ಲಾಂತಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ ಇದೇ ಪ್ರಾಬ್ಲಮ್ ಆಗುವಂಥದ್ದು. ಹಾಗಾಗಿ ಮಳೆಯನ್ನು ನಾವು ಜಾಸ್ತಿ ಮಾಡಲೇಬೇಕಾಗ್ತದೆ. ಆ್ಯಂಡ್ ನಾವು ಕಡಿಯುವಂಥದ್ದು ಏನೇನು ಕಡಿತಾ ಇದ್ದೀವಿ, ಮತ್ತು ಇನ್ನೊಂದು ವಿಚಾರ, ಈಗ ನಾವು ಏನೇನು ಮರ ಗಿಡಗಳನ್ನ ಜಾಸ್ತಿ ಕಡಿತಾ ಇರೋದ್ರಿಂದ ನಮಗೆ ಪ್ರಾಬ್ಲಮ್ ಆಗ್ತಾಯಿದೆ. ಅಂದರೆ ನಮಗೆ ಪ್ರಾಬ್ಲಮ್ ಆಗ್ತಾಯಿದೆ, ನಾನು ಅದೇ ಹೇಳುವಂಥದ್ದು. ಈಗ ಬೇರೆಯವ್ರಿಗೆ ಪ್ರಾಬ್ಲಮ್ ಆದರೂ ಓಕೆ, ನಾವೇ ನಮ್ಮ ಒಂದು ವಿಚಾರಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಏನಂತಂದರೆ ನಮ್ಮ ಒಂದು ಏನು ಪ್ರಕೃತಿ ನೀಡಿದೆ ಅದನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಏನು ಮಾಡಬೇಕಪ್ಪ ಅಂತಂದರೆ, ಜಸ್ಟ್ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಏನು ಟೆನ್ಷನ್ ತಗೊಳ್ಳುವಂಥದ್ದಲ್ಲ, ಈ ಮರ ಗಿಡಗಳನ್ನು ಕಡಿಯುವಂಥದ್ದನ್ನು ಕಮ್ಮಿ ಮಾಡಬೇಕಾಗ್ತದೆ. ಅದನ್ನು ಕಮ್ಮಿ ಮಾಡಿದಾಗ ನಮಗೆ 100% ಆಗಿ ಖಂಡಿತವಾಗ್ಲೂ ನಾನು ಎಲ್ರಿಗೂ ಹೇಳುವಂಥದ್ದು, ನೀವು ಈ ರೀತಿ ಒಂದು ವಿಚಾರಗಳನ್ನು ತಡೆಗಟ್ಟಬಹುದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ಯಾರಿಗೆ ಏನು ಅನಿಸುತ್ತೋ ನನಗೆ ಗೊತ್ತಿಲ್ಲ, ಆದರೆ ನಾನು ಹೇಳುವಂಥದ್ದು ಏನಂತಂದರೆ, ಡೆಫಿನೆಟ್ಲಿ ಎಲ್ಲರೂ ಕೂಡ ಈ ರೀತಿ ಕೆಲಸವೊಂದನ್ನು ಮಾಡ್ಕೊಳ್ಳಿ. ಅಂದರೆ ಈಗ ನೀವು ಸುಮ್ಮನೆ ಏನೋ ಒಂದಿಷ್ಟು ಪ್ರಾಬ್ಲಮ್ಸನ್ನು ಮಾಡ್ಕೊಳ್ಳುವಂಥದ್ದು ಮಾಡಬಾರ್ದು. ಹಾಗಾಗಿ ಮಳೆ ಈ ರೀತಿ ಪ್ರಾಬ್ಲಮ್ ಆಗ್ತಿರುವಂಥದ್ದು ಅದೇ ಕಾರಣದಿಂದ. ಹಾಗೆ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಆ ರೀತಿಯ ಒಂದು ಪ್ರಾಬ್ಲಮನ್ನು ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದು, ಮರ ಗಿಡಗಳನ್ನು ಕಡಿಯುವಂಥದ್ದನ್ನು ಕಮ್ಮಿ ಮಾಡಿ. ಆ್ಯಂಡ್ ಬೇಸಿಕ್ಕಾಗಿ ಏನಂತಂದರೆ ತಲೆಗೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅಯ್ಯೋ ನಮ್ಗೆ ಆಗ್ತಾಯಿಲ್ಲ, ನಾವು ಅದನ್ನ ಮಾಡ್ತಾಯಿಲ್ಲ, ಇದು ಮಾಡ್ತಾಯಿಲ್ಲ ಅನ್ನುವಂಥದ್ದೆಲ್ಲ. ನಾನು ಎಲ್ರಿಗೂ ಹೇಳುವಂಥದ್ದು, ಎಲ್ರಿಗೂ ಕೂಡ ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಏನೋ ಈಗ ಮಳೆ ಬರ್ತಾಯಿಲ್ಲ ಅಂದ ತಕ್ಷಣ ಅಯ್ಯೋ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಏನಿಲ್ಲ. ಥಿಂಕ್ ಮಾಡಿ, ಯೋಚನೆ ಮಾಡಿ, ಏನು ಪ್ರಾಬ್ಲಮ್ ಆಗ್ತಾಯಿದೆ, ನಮ್ಮ ಒಂದು ಪ್ರಾಬ್ಲಮಿಂದನೇ ನಾವು ಮಳೆಯನ್ನು ಅಥವಾ ಏನೋ ಒಂದು ಪ್ರಾಬ್ಲಮನ್ನು ಮಾಡ್ಕೊಳ್ತಾ ಇರುವಂಥದ್ದು. ಹಾಗಾಗಿ ನಾನು ಹೇಳುವಂಥದ್ದು, ಮಳೆಯಿಂದ ಪ್ರಾಬ್ಲಮ್ ಆಗಬಾರ್ದು. ಆ್ಯಂಡ್ ಮಳೆಯಿಂದ ಪ್ರಾಬ್ಲಮ್ ಆದಾಗ ನಾವು ಅದೇ ಹೇಳುವಂಥದ್ದು, ಮಳೆಯಿಂದ ಯಾವ ಒಂದು ಪ್ರಾಬ್ಲಮ್ ಕೂಡ ಆಗಬಾರ್ದು ಅನ್ನುವಂಥದ್ದು ನಾನು ಹೇಳುವಂಥದ್ದು. ಅಂತಂದರೆ ಮಳೆ ಕಮ್ಮಿ ಆಗಿ ಏನೋ ಒಂದು ಪ್ರಾಬ್ಲಮ್ ಆಗಬಾರ್ದು. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ. ಹೇಳುವಂಥದ್ದು ನಾನು ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ನಾನು ಹೇಳುವಂಥ ರೀತಿಯಲ್ಲಿ ಫಾಲೋ ಅಂತಂದರೆ ಜಸ್ಟ್ ಇಷ್ಟೇ. ಏನಂತಂದರೆ, ಈಗ ನಾನು ಏನು ಹೇಳಿದೆ, ಮರ ಗಿಡಗಳನ್ನೆಲ್ಲ ಕಮ್ಮಿ ಕಡಿಬೇಕು ಈ ರೀತಿ ಅಂತ ನಾನು ಹೇಳಿದೆ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಆ ರೀತಿ ಕೆಲಸವನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ತಲೆಗೆಡ್ಸ್ಕೊಳ್ಳಿಕ್ಕೆ ಹೋಗಬೇಡಿ, ಅಯ್ಯೋ ನಂಗೆ ಆಗಲ್ಲ, ಅದಾಗಲ್ಲ, ಇದಾಗಲ್ಲ ಅನ್ನುವಂಥದ್ದು. ಒಳ್ಳೆಯ ರೀತಿಯಿಂದ ನಾವು ಏನಾದರೂ ಮಾಡಿದ್ರೆ 100% ಆಗಿ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ,
ಮಳೆ ಬಂದಿಲ್ಲ ಅಂತ ಅಯ್ಯೋ ನಮಗೆ ಮಳೆನೇ ಬರಲ್ಲ, ಮಳೆನೇ ನಮಗೆ ಬರೋದೇ ಇಲ್ಲ ಅನ್ನುವಂಥದ್ದು ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ರಿಗೂ ಹೇಳುವಂಥದ್ದು ಯೋಚನೆ ಮಾಡಿ. ಆ್ಯಂಡ್ ಮಳೆ ತುಂಬ ಕಮ್ಮಿ ಆಗ್ತಾಯಿದೆ ಈಗಿನ ಒಂದು ಎಟ್ ಪ್ರೆಸೆಂಟಲ್ಲಂತೂ ನಿಮ್ಗೆ ಗೊತ್ತಿದೆ ಮಳೆ ಯಾವ ಲೆವೆಲಿಗೆ ಕಮ್ಮಿ ಆಗ್ತಾಯಿದೆ ಅಂತ. ನಾವು ಯೋಚನೆ ಮಾಡಬೇಕಾಗ್ತದೆ ಮಳೆ ಯಾಕೆ ಕಮ್ಮಿ ಆಗ್ತಾಯಿದೆ ಅನ್ನುವಂಥದ್ದು. ತುಂಬ ಜನರಿಗೆ ಗೊತ್ತಿದೆ ಇದು, ನೀವು ಫೀಲ್ ಮಾಡಬೇಕಾಗ್ತದೆ. ಹಾಗಾಗಿ ನಾನು ಹೇಳುವಂಥದ್ದು ಮಳೆ ಬಂದಿಲ್ಲ ಅಂದ ತಕ್ಷಣ ಅಯ್ಯೋ ನಮ್ಗೆ ಆಗಲ್ಲ, ಅಯ್ಯೋ ನಮಗೆ ಮಳೆನೇ ಬರೋಲ್ಲ ಅನ್ನುವಂಥದ್ದಲ್ಲ. ಹಾಗಾಗಿ ಅದನ್ನು ನಾವು ಹೆಂಗೆ ಸರಿ ಒಂದು ಪ್ರಾಬ್ಲಮ್ ಬಂದಾಗ ಅದನ್ನು ನಾವು ಹೆಂಗೆ ಸರಿ ಮಾಡಬೇಕನ್ನುವಂಥದ್ರ ಬಗ್ಗೆ ಯೋಚನೆ ಮಾಡಿದಾಗ ನಾವು ಸಕ್ಸಸ್ ಆಗ್ತೀವಿ ಲೈಫಲ್ಲಿ. ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾವು ಯೋಚನೆ ಮಾಡಬೇಕು ಯಾವ ರೀತಿ ಸರಿ ಮಾಡುವಂಥದ್ದಂತ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಮಳೆ ಐ ಥಿಂಕ್ ಎಲ್ಲರೂ ಕೇಳ್ತಾ ಇರುವಂಥ ವಿಚಾರ ಮಳೆ ಬಂದಿಲ್ಲ ಅಂತ. ಮಳೆ ಯಾರೂ ಕೂಡ ಬರ್ಸ್ಲಿಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾನು ಹೇಳುವಂಥದ್ದು ಮಳೆ 100% ಬರುತ್ತೆ. ಆ್ಯಂಡ್ ಸ್ವಲ್ಪ ಟೈಮ್ ತಗೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ಹವಾಮಾನ ಇಲಾಖೆಯಲ್ಲೂ ಕೂಡ ಅದೇ ರೀತಿ ಒಂದು ಇನ್ಫಾರ್ಮೇಷನ್ನು ಕೂಡ ಅವ್ರು ಕೊಡ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ಸಿಗೋಣ.